ಮೂವಿ ಹೆಸರು ಬಂದು ಮನಶಂಕರ ವರಪ್ರಸಾದ್ ಗಾರು ಅಂತ. ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ MP ನಿತಿನ್ ಶರ್ಮಾಗೆ ಒಬ್ಬ ಗ್ಯಾಂಗ್ಸ್ಟರ್ ಫೋನ್ ಮಾಡಿ ನಿನ್ನ ಬರ್ತಡೇ ದಿನನೇ ಸಾಯಿಸ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಈಗ ಈ ವಿಷಯನ ನ್ಯಾಷನಲ್ ಸೆಕ್ಯೂರಿಟಿಗೆ ಹೇಳಿ ಎಳುಪ್ಕೆ ಅಂತ ಆಫೀಸರ್ಸ್ ನ ಕರೆಸ್ತಾನೆ. ಇಲ್ಲಿ 4 ಜನ ಆಫೀಸರ್ಸ್ ವೆಪನ್ ಇಲ್ದೆ ಬಂದಿರ್ತಾರೆ. ಇದನ್ನ ನೋಡ್ದಂತ ನಮ್ಮ MP ಡೆಲ್ಲಿಯ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ನನ್ನ ಸಾಯಿಸ್ಬೇಕು ಅಂತ ಇದ್ದಾನೆ. ನೀವು 4 ಜನ ಖಾಲಿ ಕೈಲಿ ಬಂದಿರಲ್ಲ, ನಾನು ಹೇಗ್ ಕಾಪಾಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಅವರು ಎದ್ರುಕೋಬಿಡಿ ಸರ್, ನಮ್ ಲೀಡರ್ ಶಂಕರ್ ಪ್ರಸಾದ್ ಹೆಸರು ಕೇಳಿದ್ರೆ ಸಾಕು, ಯಾವ ಗ್ಯಾಂಗ್ಸ್ಟರ್ ಆದ್ರೂ ನಿಮ್ನ ಏನು ಮಾಡಕ್ಕಾಗಲ್ಲ ಅಂತ ಬಿಲ್ಡ್ ಅಪ್ ಕೊಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಶಂಕರ್ ಪ್ರಸಾದ್ ನ ತೋರಿಸ್ತಾರೆ. ಇಲ್ಲಿ ನಮ್ ಹೀರೋ ತಾನೇ ಮನೆ ಕೆಲಸ ಮಾಡ್ತಾನೆ, ತಾನೇ ಅಡುಗೆ ಮಾಡ್ತಾನೆ, ಬಟ್ಟೆ ಹೋಗಿದ್ದಾನೆ, ಅವ್ರ ಅಮ್ಮನ ಜೊತೆ ಕುತ್ಕೊಂಡು ಸೀರಿಯಲ್ ಬೇರೆ ನೋಡ್ತಾನೆ. ಈಗ ಕೆಲ್ಸಕ್ಕೆ ಟೈಮ್ ಆಯ್ತು ಅಂತ MP ಹತ್ರ ಬರ್ತಾನೆ. ಇಲ್ಲಿ MP ಗ್ಯಾಂಗ್ಸ್ಟರ್ ನನ್ನ ಇವತ್ತು ಸಾಯಿಸ್ಬೇಕಂತ ಇದ್ದಾನೆ, ನೀನೇ ನನ್ನ ಕಾಪಾಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಶಂಕರು, ಸರ್ ನೀವ್ ಎದ್ರುಕೋಬೇಡಿ, ಆ ಯಮ ಬಂದ್ರು ನಮ್ ಪರ್ಮಿಷನ್ ಕೇಳ್ಕೊಂಡ್ ಬರ್ಬೇಕು, ನಾನು ಇರುವಾಗ ನಿಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ ಅಂತ ಬಿಲ್ಡ್ ಅಪ್ ಕೊಡ್ತಾನೆ. ಯಾವಾಗ ಅವನು MP ನ ಕರ್ಕೊಂಡು ಆ ಗುಂಡ ಹತ್ರ ಹೋಗ್ತಾನೋ, ಅವರು ಸ್ಮೋಕ್ ಬಾಂಬ್ ನ ಬಿಟ್ಟು ಎಲ್ಲಾರನ್ನು ಕಟ್ ಹಾಕ್ತಾರೆ. ಇದನ್ನ ನೋಡಿದಂತ ಮಿನಿಸ್ಟರ್ ಇವ್ನಿಗೇನೋ ಬಿಲ್ಡ್ ಅಪ್ ಕೊಡ್ತಾರೆ, ಇವ್ನೇನು ಮಾಡ್ತಾಳವಲ್ಲ ಅಂತ ಎದುರ್ಕೋತಾನೆ. ಈಗ ಗ್ಯಾಂಗ್ಸ್ಟರ್ ಮಿನಿಸ್ಟರ್ನ ಶೂಟ್ ಮಾಡಬೇಕು ಅಂತ ಬರ್ತಾನೆ. ಬಟ್ ಅಷ್ಟರಲ್ಲಿ ನಮ್ಮ ಶಂಕರ್ ಆ ಗನ್ನ ಕಿತ್ಕೊಂಡು ನಮ್ಮ ಗ್ಯಾಂಗ್ಸ್ಟರ್ಗೆ ಶೂಟ್ ಮಾಡ್ತಾನೆ ಆ್ಯಂಡ್ ಅಲ್ಲಿರೋರ್ನೆಲ್ಲ ಹೊಡೆದಾಕ್ತಾನೆ. ಇದು ನೋಡ್ದಂತ ನಮ್ಮ MP ಫುಲ್ ಇಂಪ್ರೆಸ್ಸು. ಇಷ್ಟು ಜನ ಗುಂಡಗಳನ್ನ ಒಬ್ಬನೇ ಹೊಡೆದಾಕಿ ನಮ್ಮ ಪ್ರಾಣ ಕಾಪಾಡ್ದಲ್ಲ ಅಂತ ಟ್ಯಾಂಕ್ಸ್ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಮಿನಿಸ್ಟರ್ ಬರ್ತ್ಡೇ ಪಾರ್ಟಿ ಇರುತ್ತೆ, ಎಲ್ಲ ಹ್ಯಾಪಿಯಾಗಿರ್ತಾರೆ. ಆದರೆ ನಮ್ಮ ಶಂಕರ್ ಮಾತ್ರ ಸಪ್ಪಗಿರ್ತಾನೆ. ಆಗ MP ಏನ್ ನಿಮ್ ಪ್ರಾಬ್ಲಮ್ಮು ನನ್ಗೆ ಹೇಳು, ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಶಂಕರ್ ಅವನ ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. ಈಗ ಮೂವಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಇಲ್ಲಿ ಶಂಕರ್ ತನ್ನ ಸೀನಿಯರ್ ಆಫೀಸರ್ ಜೊತೆ ದೊಡ್ಡ ಬಿಸ್ನೆಸ್ ಮ್ಯಾನು GVR ಮಗಳು ಶಶಿರೇಖಾಳ ಎಂಗೇಜ್ಮೆಂಟ್ ಬರ್ತಾನೆ. ನಮ್ಮ ಹೀರೋಯಿನ್ ಶಶಿಗಂತೂ ಎಂಗೇಜ್ಮೆಂಟ್ ಇಷ್ಟ ಇಲ್ಲ. ಯಾವಾಗ ಶಂಕರ್ ಶಶಿಯನ್ನ ನೋಡ್ತಾನೋ ಆಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಸುಂದರಿ ಅನ್ನೋ ಸಾಂಗ್ ಪ್ಲೇ ಆಗುತ್ತೆ. ಆದ್ರೆ ಶಶಿರೇಖಾಳ ಫೇಸ್ ಎಕ್ಸ್ಪ್ರೆಷನ್ ನೋಡಿ ಶಂಕರ್ಗೆ ಇವಳಿಗೆ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಅಂತ ಗೊತ್ತಾಗುತ್ತೆ. ಆಗ ಶಂಕರು ಮಾತಾಡದೆ ಫೇಸ್ ರಿಯಾಕ್ಷನ್ ಅಲ್ಲೇ ಹುಡುಗ ಇಷ್ಟ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಹೀರೋಯಿನ್ ಇಲ್ಲ ಅಂತ ಹೇಳ್ತಾಳೆ. ಇವಾಗ ಇವರಿಬ್ರು ಮಾತಾಡದೆ ಐ ಕಾಂಟ್ಯಾಕ್ಟ್ ಅಲ್ಲೇ ಇಷ್ಟ ಇಲ್ಲ ಅಂತ ಅಂದ್ರೆ ಇಷ್ಟ ಇಲ್ಲ ಅಂದ್ಬಿಡು, ಸುಮ್ನೆ ಬಲವಂತವಾಗಿ ಮದ್ವೆ ಆಗಬೇಡ ಅಂತ ಹೇಳ್ತಾನೆ. ಅದಕ್ಕೆ ಶಶಿರೇಖಾ ರಿಂಗನ್ನ ಆ ಹುಡುಗನ ಮಕ್ಕ ಮೇಲೆ ಎಸ್ತಿ, ಈ ಹುಡುಗ ಅಂದ್ರೆ ನಂಗೆ ಇಷ್ಟ ಇಲ್ಲ, ಹುಡುಗಿರಿಗೆ ರೆಸ್ಪೆಕ್ಟ್ ಕೊಡಲ್ಲ, ಯಾವಾಗ್ಲೂ ಆಟಿಟ್ಯೂಡ್ ನ ಮೇಂಟೈನ್ ಮಾಡ್ತಾನೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ನಮ್ಮ ಹೀರೋ ತಮಿಳ್ನಾಡಲ್ಲಿ ಅವ್ನು ಮದ್ವೆ ಅಟೆಂಡ್ ಮಾಡಕ್ ಹೋಗ್ತಾನೆ. ಆಗ್ಲೂ ಅವ್ನಿಗೆ ಸುಂದರಿ ಅನ್ನೋ ಸಾಂಗ್ ಕೇಳಿಸುತ್ತೆ. ಆಗ ಪಕ್ಕಕ್ಕೆ ತಿರುಗಿ ನೋಡಿದಾಗ ಹೀರೋಯಿನ್ ಕಾಣಿಸ್ತಾಳೆ. ಆಗ ಮತ್ತೆ ಇವರಿಬ್ರು ನಡುವೆ ಐ ಕಾಂಟ್ಯಾಕ್ಟ್ ನಡೆಯುತ್ತೆ. ಇದಾದ್ಮೇಲೆ ನಮ್ಮ ಹೀರೋ ಕೇರಳದಲ್ಲಿ ಅವ್ನು ಮದ್ವೆ ಅಟೆಂಡ್ ಮಾಡಕ್ ಹೋಗ್ತಾನೆ. ಅವಾಗ್ಲೂ ಹೀರೋಯಿನ್ ಸಿಗ್ತಾಳೆ. ಈಗ ಹೀರೋಯಿನ್ ನಾವಿಬ್ರಿ ಮದ್ವೆ ಟೈಮಲ್ಲೇ ಸಿಗ್ತಾ ಇರ್ತೀವಿ, ಮೋಸ್ಟ್ಲಿ ಯೂನಿವರ್ಸ್ ನಮ್ಮಿಬ್ರನ್ನ ಒಂದ್ ಮಾಡ್ಬೇಕು ಅಂತ ಇದೆಯೇನೋ, ನಾವಿಬ್ರು ಯಾಕೆ ಮದ್ವೆ ಆಗಬಾರ್ದು ಅಂತ ಕೇಳ್ತಾಳೆ. ಇದಕ್ಕೆ ನಮ್ಮ ಹೀರೋ ಸ್ಟಾರ್ಟಿಂಗ್ ಇಂದಾನು ಹೀರೋಯಿನ್ ಮೇಲೆ ಸ್ವಲ್ಪ ಕ್ರಶ್ ಇತ್ತು. ಈಗ ಹೀರೋಯಿನ್ ಮದ್ವೆ ಆಗ ಕರೆಯುವಾಗ ಬೇಡ ಹೆಂಗ ಆಗುತ್ತೆ ಅಂತ ಒಪ್ಕೋತಾನೆ. ಇವಾಗ ಹೀರೋಯಿನ್ ಅವ್ರ ಅಪ್ಪನ ಕನ್ವಿನ್ಸ್ ಮಾಡಿ ಇವರಿಬ್ರು ಮದ್ವೆ ಆಗ್ತಾರೆ. ನಮ್ಮ ಹೀರೋಯಿನ್ ಶ್ರೀಮಂತ ಮನೆ ಹುಡುಗಿ ಆಗಿದ್ರು ಸಹ ಹೀರೋ ಜೊತೆ ಮಿಡಲ್ ಕ್ಲಾಸ್ ಮನೇಲಿ ಹ್ಯಾಪಿ ಆಗಿರ್ತಾಳೆ. ಹೀಗೆ ಕೆಲವು ವರ್ಷಗಳ ನಂತರ ಇವರಿಬ್ರಿಗೆ 2 ಮಗು ಆಗುತ್ತೆ. ಈಗ ಇವರಿಬ್ರು ಹ್ಯಾಪಿ ಆಗಿದ್ದಾರೆ. ಅದೇ ಟೈಮ್ಗೆ ಹೀರೋಯಿನ್ ಅಪ್ಪ ಹೀರೋಯಿನ್ ಹತ್ರ ಬಂದು, ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯಾ, ನೀನು ಎಜುಕೇಟೆಡ್ ಆಗಿದ್ಯಾ, ಟ್ಯಾಲೆಂಟೆಡ್ ಆಗಿದ್ಯಾ, ನಿನ್ ಗಂಡ ಮಕ್ಳನ್ನ ಕರ್ಕೊಂಡು ನಮ್ಮನೆ ಬಾ, ಆಫೀಸ್ ನೋಡ್ಕೋ, ಇಬ್ರು ಅಲ್ಲಿ ಸುಖವಾಗಿರಿ ಅಂತ ಹೇಳ್ತಾನೆ. ಇವನ್ನೆಲ್ಲ ಸೈಡಲ್ಲಿ ಕೇಳಿಸ್ಕೊಂಡಂತ ನಮ್ಮ ಹೀರೋಯಿನ್ಗೋಸ್ಕರ ಅವ್ರ ಮನೆಗೆ ಹೋಗ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಇವರಿಬ್ರು ಗಂಡ ಹೆಂಡತಿ ಆಫೀಸಲ್ಲಿ ಚೆನ್ನಾಗಿರ್ತಾರೆ ಅಂಡ್ ನಮ್ಮ ಹೀರೋ ಆಫೀಸ್ ಕೆಲಸನ ಚೆನ್ನಾಗಿ ಮಾಡ್ತಾನೆ. ಬಟ್ ಇವರಿಬ್ರು ಒಟ್ಟಿಗೆ ಇರೋದು ಹೀರೋಯಿನ್ ಅಪ್ಪಂಗೆ ಇಷ್ಟ ಆಗಲ್ಲ. ಒಂದು ದಿನ GVR ಹೀರೋ ಹತ್ರ ಬಂದ್ಬಿಟ್ಟು, ನಿನ್ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತೀಯಾ, ಆದ್ರೆ ಇಬ್ರು ಆಫೀಸಲ್ಲಿದ್ರೆ ಮನೆ ನೋಡ್ಕೊಳ್ಳೋರು ಯಾರು, ಅದಕ್ಕೆ ನೀನು ಮನೇಲೆ ಇದ್ದು ಮಕ್ಳನ್ನ ನೋಡ್ಕೋ, ಲೆಕ್ಕಾಚಾರ ನೋಡ್ಕೋ ಅಂತ ಹೇಳಿ ದಿನ ಮನೆ ಕೆಲ್ಸ ಒಂಥರ ಟ್ರೀಟ್ ಮಾಡ್ತಾನೆ. ಈಗ ದಿನಗಳು ಕಳಿಯುತ್ತೆ. ನಮ್ಮ ಹೀರೋಗಂತೂ ಹೆವಿ ಕೋಪ ಬರುತ್ತೆ. ನಾನು ಮನೇಲಿ ರಾಜನ್ ತರ ಇದ್ದೆ, ಇಲ್ಲಿ ನೋಡಿದ್ರೆ ಕೆಲ್ಸದ ದಾಳಾಗಿದ್ದೀನಿ ಅಂತ ಹೀರೋಯಿನ್ ಹತ್ರ ಬಂದು, ಬಾ ನಮ್ಮ ಮನೆಗೆ ಹೋಗೋಣ ಅಂತ ಜಗಳ ಮಾಡ್ತಾನೆ. ಆಗ ಮಧ್ಯದಲ್ಲಿ ಅವರಪ್ಪ ಹೀರೋ ಹತ್ರ ಬಂದು, ಇಲ್ಲೇ ಮಾಡ್ತಿದ್ಯಾ, ಅಲ್ಲಿ ಬಿಸ್ನೆಸ್ ಕ್ಲೈಂಟ್ಸ್ ಬಂದಿದ್ದಾರೆ, ಅವ್ರು ಕಾಫಿ ಮಾಡ್ಕೊಡೋಗು ಅಂತ ಹೇಳ್ತಾನೆ. ಆಗ ಕೋಪದಿಂದ ಹೀರೋಯಿನ್ ಅಪ್ಪಂಗೆ ಹೊಡಿತಾನೆ. ಇದರಿಂದ ಹೀರೋಯಿನ್ಗೆ ಹೆವಿ ಕೋಪ ಬರುತ್ತೆ. ಆಗ ಹೀರೋಯಿನ್ ನಮ್ಮ ಅಪ್ಪಂಗೆ ಸಾರಿ ಕೇಳು ಅಂತ ಹೇಳ್ತಾಳೆ. ಈಗ ಹೀರೋ ಅವ್ರ ಅಪ್ಪಂಗೆ ಸಾರಿ ಕೇಳಕ್ಕೆ ಅಂತ ಆಫೀಸಿಗೆ ಬರ್ತಾನೆ. ಬಟ್ ಹೀರೋಯಿನ್ ಅಪ್ಪ ಹೀರೋನ ಎಲ್ಲರ ಮುಂದೆ ಅವಮಾನಿಸ್ತಾನೆ. ಇದರಿಂದ ಹೀರೋ ಕೋಪ ಬಂದು ಮತ್ತೆ ಒಂದ್ ಏಟ್ ಹೊಡಿತಾನೆ ಅಂಡ್ ಮಧ್ಯ ಬಂದ ಹೀರೋಯಿನ್ ಕಾಪಲ್ಗೂ ಸಹ ಹೊಡಿತಾನೆ. ಅವತ್ತಿನಿಂದ ನಾವಿಬ್ರು ದೂರ ಇದೀವಿ ಅಂತ ಹೇಳ್ತಾನೆ. ಇವಾಗ ನಮ್ಮ ಹೀರೋ MP ಹತ್ರ, ನನ್ನ ಹೆಂಡತಿ ನಮ್ಮ ಮಕ್ಳನ್ನ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದಾಳೆ, ಅವ್ರನ್ನ ನೋಡ್ಬೇಕು, ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ, ಅದಕ್ಕೆ ಸ್ವಲ್ಪ ದಿನ ರಜಾ ಬೇಕು ಅಂತ ಕೇಳ್ತಾನೆ. ಅದಕ್ಕೆ MP ಸರಿ ಹೋಗಿದ್ ಬಾ ಅಂತ ಕಳಿಸ್ತಾನೆ. ಈಗ ಶಂಕರ್ ಮತ್ತೆ ಅವ್ನ ಟೀಮ್ ಬೋರ್ಡಿಂಗ್ ಸ್ಕೂಲ್ಗೆ ಬರ್ತಾರೆ. ಇಲ್ಲಿ ಶಂಕರ್ PT ಟೀಚರ್ ಅನ್ಕೊಂಡು ಆ ಸ್ಕೂಲಿಗೆ ಎಂಟ್ರಿ ಕೊಡ್ತಾನೆ ಅಂಡ್ ಅವ್ನ ಸ್ಕೂಲ್ ಒಡೆ ಬರ್ತಾರೆ. ಅವಾಗ ಮಿಸ್ ಆಗಿ ಒಂದು ಹುಡುಗಿ ಪ್ರಾಜೆಕ್ಟ್ ನ ತಗಲಿಸಿ ಬಿಳಿಸ್ತಾನೆ. ಅಸ್ಲಿಗೆ ಆ ಹುಡುಗಿ ಯಾರು ಅಲ್ಲ, ಬದ್ಲಿಗೆ ನಮ್ಮ ಹೀರೋಯಿನ್ ಮಗಳು. ಅಂಡ್ ನಮ್ಮ ಹೀರೋಗೆ 2 ಮಕ್ಳು, ಒಂದು ಗಂಡು ಒಂದು ಹೆಣ್ಣು. ಈ 2 ಮಕ್ಳಿಗೆ ನಮ್ಮ ಹೀರೋ ಮಕ್ಕ ಮರ್ತೋಗಿದೆ ಅಂಡ್ ಚಿಕ್ಕ ವಯಸ್ಸಿಂದ ಹೀರೋಯಿನ್ ಅವ್ರ ಮಕ್ಳಿಗೆ ಅವ್ರ ಅಪ್ಪನ ಬಗ್ಗೆ ನೆಗೆಟಿವ್ ಆಗಿ ಹೇಳಿದಾಳೆ. ಈಗ ಹುಡುಗಿ ನನ್ನ ಸೈನ್ಸ್ ಪ್ರಾಜೆಕ್ಟ್ ನ ಹಾಳು ಮಾಡಿದ್ರಲ್ಲ ಅಂತ ಬೈದ್ ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಹೀರೋ ಪ್ರಿನ್ಸಿಪಲ್ ಹತ್ರ ಹೋದಾಗ ಆ 2 ಮಕ್ಳು ಅವ್ನ ಮಕ್ಳು ಅಂತ ಗೊತ್ತಾಗುತ್ತೆ. ಫುಲ್ ಸಾಫ್ಟ್ ಅಂಡ್ ಫ್ರೆಂಡ್ಲಿ. ಈಗ ಹೀರೋ ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಕ್ಲೋಸ್ ಆಗಿರ್ತಾನೆ. ಬಟ್ ಆ ಹೆಣ್ಮಗು ಅಂತೂ ಅವ್ರ ಅಮ್ಮನ ತರಾನೆ ಯಾವಾಗ್ಲೂ ಕೋಪದಲ್ಲಿ ಇರ್ತಾಳೆ, ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಈಗ ಶಂಕರ್ ನಿಮ್ಮ ಅಕ್ಕನ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ.
ಅದಕ್ಕೆ ಆ ಹುಡುಗ ನಮ್ಮ ಅಕ್ಕ ಒಂದು ಪಪ್ಪಿನ ಇಷ್ಟಪಡ್ತಾ ಇತ್ತು, ಬಟ್ ಅದು ತಪ್ಪಿಸ್ಕೊಂಡು ಹೋಗಿದೆ, ನೀವು ಅದನ್ನ ಹುಡ್ಕೊಟ್ರೆ ಪಕ್ಕ ನಮ್ಮ ಅಕ್ಕ ಇಂಪ್ರೆಸ್ ಆಗ್ತಾಳೆ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋ ಮತ್ತೆ ಅವ್ರ ಟೀಮು ಪೊಲೀಸ್ ಮೈಂಡ್ನ ಯೂಸ್ ಮಾಡಿ ಆ ನಾಯಿನ ಹುಡ್ಕೊಂಡು ಕಾಡ್ಗೆ ಹೋಗಿ ಕೊನೆಗೆ ನಾಯಿ ಕಾಡಲ್ಲಿ ಸಿಕ್ಕಿ ಆ ನಾಯಿ ಮರಿಯನ್ನ ಅವ್ರ ಅಕ್ಕಂಗೆ ಕೊಟ್ಟು ಇಂಪ್ರೆಸ್ ಮಾಡ್ತಾನೆ. ಹೀಗೆ ದಿನ ಕಳಿಯುತ್ತೆ. ಶಂಕರ್ ಅವ್ರ ಮಕ್ಳು ಜೊತೆ ಹ್ಯಾಪಿಯಾಗಿರ್ತಾನೆ. ಅಂಡ್ ಈ ಇಬ್ರು ಮಕ್ಳು ಸಹ ಶಂಕರ್ ಜೊತೆ ಹ್ಯಾಪಿಯಾಗಿರ್ತಾರೆ. ಅಂಡ್ ಅವ್ರ ಅಮ್ಮಂಗೆ ಕಾಲ್ ಬಂದ್ರೆ ಅದನ್ನ ಇಗ್ನೋರ್ ಮಾಡೋದು ಅಂಡ್ ಸ್ವಲ್ಪ ಮಾತಾಡ್ಬಿಟ್ಟು ಶಂಕರ್ ಜೊತೆ ಆಟ ಆಡಕ್ ಹೋಗೋದು ಎಲ್ಲ ಮಾಡ್ತಾ ಇರ್ತಾರೆ. ಇವಾಗ ಮಕ್ಳು ನೀವೇ ನಮ್ಮ ಅಪ್ಪ ಆಗ್ಬೇಕಿತ್ತು ಅಂತ ಹೇಳ್ತಾರೆ. ಹೀಗೆ ದಿನಗಳು ಕಳಿಯುತ್ತೆ. ಇದರಿಂದ ಅವ್ರ ಅಮ್ಮಂಗೆ ದೊಡ್ಡ ಬರುತ್ತೆ. ಒಂದು ದಿನ ಶಶಿ ಯಾರ ಜೊತೆ ನೀವು ಇಷ್ಟೇ ಹ್ಯಾಪಿಯಾಗಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಮಕ್ಳು ಇಲ್ಲೊಬ್ರು PT ಸರ್ ಇದಾರೆ, ಅವ್ರು ನಮ್ ಜೊತೆ ಫ್ರೆಂಡ್ಲಿ ಆಗಿರ್ತಾರೆ ಅಂಡ್ ನಾವು ಅವ್ರ ಜೊತೆ ಹ್ಯಾಪಿ ಆಗಿದೀವಿ ಅಂತ ಹೇಳ್ತಾರೆ. ಅದಕ್ಕೆ ಶಶಿ ಅವ್ರ ಅಪ್ಪನ್ ಕರ್ಕೊಂಡು ಯಾರ PT ಸರ್ ಅಂತ ನೋಡಕ್ ಬರ್ತಾಳೆ. ಯಾವಾಗ ಅವಳು ಶಂಕರ್ನ ನೋಡ್ತಾಳೋ ನಿನ್ನಿಂದ ದೂರ ಇರ್ಲಿ ಅಂತ ಮಕ್ಳನ್ ಬೆಳೆಸ್ತೆ, ಬಟ್ ನೀನ್ ಇಲ್ಗೂ ಬಂದಿದ್ಯಾ ಅಂತ ಆ ಮಕ್ಳನ್ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ GVRಗೆ ಒಬ್ರು ಗ್ಯಾಂಗ್ಸ್ಟರ್ ಅಟ್ಯಾಕ್ ಮಾಡ್ತಾರೆ, ಬಟ್ GVR ಅಲ್ಲಿಂದ ಬಚಾವ್ ಆಗ್ತಾನೆ. ಈಗ GVRಗೆ ಸೆಕ್ಯೂರಿಟಿ ನೀಡಕ್ಕೋಸ್ಕರ ನ್ಯಾಷನಲ್ ಸೆಕ್ಯೂರಿಟಿ ಏಜೆಂಟ್ ಇಂದ ಆಫೀಸರ್ಸ್ನ ಕರೆಸ್ತಾರೆ. ಅಂಡ್ ಅದು ಬೇರೆ ಯಾರು ಅಲ್ಲ, ನಮ್ಮ ಶಂಕರ್ ಪ್ರಸಾದೇ ಆಗಿರ್ತಾನೆ. ಆಗ ನಮ್ಮ GVR ಇವನೇ ಕಳ್ಸಿರ ಬೇರೆ ಯಾರು ಇಲ್ವಂತ ಕೇಳಿದಾಗ ನಮ್ಮ MP ಅದಕ್ಕೆ ನಮ್ಮ MP ಅವನಿಗಿಂತ ಬೆಸ್ಟ್ ಸೆಕ್ಯೂರಿಟಿ ಇನ್ಯಾರು ನಿಮ್ಗೆ ಕೊಡೋಕ್ಕಾಗಲ್ಲ, ಅವನಿದ್ರೆ ನಿಮ್ನ ಯಾರು ಟಚ್ ಮಾಡೋಕ್ಕೂ ಆಗಲ್ಲ ಅಂತ ಹೇಳ್ತಾನೆ. ಈಗ ಮಕ್ಕಳು ನೀವ್ಯಾಕೆಲ್ಲ ಬಂದ್ರಿ ಅಂತ ಕೇಳ್ತಾರೆ. ಆಗ ಶಂಕರ್ ನೀವೇ ಹೇಳಿದ್ರಲ್ಲ ನಾನು ನಿಮ್ಮ ಅಪ್ಪ ಬೇಕಿತ್ತು ಅಂತ, ಅದಕ್ಕೆ ನಿಮ್ಮ ಅಮ್ಮನ ಇಂಪ್ರೆಸ್ ಮಾಡಿ ನಿಮ್ಮ ಅಮ್ಮನ ಮದುವೆ ಆಗ ಬಂದೀನಿ ಅಂತ ಹೇಳ್ತಾನೆ. ಈಗ ಶಂಕರ್ ಸಿಕ್ಕಿದ ಚಾನ್ಸ್ ಅಂತ ಶತ್ರುಗಳು ಎಲ್ಲಿಂದ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು, ನೀವು ಈ ಥರ ಓಪನ್ ಆಗಿರಬಾರ್ದು, ಸೇಫ್ಟಿ ಇಂಪಾರ್ಟೆಂಟ್ ಅಂತ ಅವನಿಗೆ ಕ್ವಾಟ್ಲೆ ಕೊಡ್ತಾನೆ. ಅವನಿಗೆ ಪದೇ ಪದೇ ಎದುರಿಸಿ ಸತಾಯಿಸ್ತಾನೆ. ಅಂಡ್ ಹೀರೋಯಿನ್ ಅಪ್ಪನು ಪ್ರಾಣ ಭಯದಿಂದ ಅವ್ನು ಹೇಳಿದ್ನೆಲ್ಲ ಫಾಲೋ ಮಾಡ್ತಾನೆ. ಅಂಡ್ ಈ ಮಧ್ಯದಲ್ಲಿ ಹೀರೋಯಿನ್ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾನೆ, ಬಟ್ ಶಶಿ ಅಂತೂ ಕನ್ವಿನ್ಸ್ ಆಗಲ್ಲ. ನೆಕ್ಸ್ಟ್ ಸೀನಲ್ಲಿ ಹೀರೋಯಿನ್ ಅಮ್ಮ ಹೀರೋಗೆ ದೇವ್ರ ಪ್ರಸಾದ ಕೊಡೋಕೆ ಅಂತ ಮನೆ ಬರ್ತಾಳೆ. ಎಲ್ಲ ಅವಳು ಶಶಿ ನೋಡ್ಬಿಟ್ಟು ಅವಳಿಗೂ ಸಹ ಪ್ರಸಾದವನ್ನ ಕೊಡ್ತಾಳೆ. ಅಂಡ್ ನಾನು ನಿನ್ನ ಟಿವಿಲಿ ನೋಡಿದೆ, ನೀನು ಬಿಸ್ನೆಸ್ ಅವಾರ್ಡ್ ಬಂತಲ್ಲ, ಚೆನ್ನಾಗಿ ಮಾತಾಡ್ದೇಳಿ ಅಂತ ಅಪ್ರಿಷಿಯೇಟ್ ಮಾಡಿ ಅಲ್ಲಿಂದ ಹೋಗ್ತಾಳೆ. ಆಗ ಶಶಿ ನಾನೇನ ನೀವು ನನ್ನ ಕನ್ವಿನ್ಸ್ ಮಾಡ ಬಂದೀರ ಅಂತ ಅನ್ಕೊಂಡೆ, ಬಟ್ ನೀವು ಆ ಥರ ಅಲ್ಲ ಅಂತ ಹೇಳ್ತಾಳೆ. ಆಗ ಅವರಮ್ಮ ಜಗಳ ಇರೋದು ನಿಮ್ಮಿಬ್ರು ಮಧ್ಯೆ, ಅದನ್ನ ನೀವಿಬ್ರೇ ಸರಿ ಮಾಡ್ಕೋಬೇಕು, ಆದರೆ ನಿಮ್ಮಿಬ್ರು ಜಗಳ ಮಧ್ಯೆ ಮಕ್ಳನ್ನ ದೂರ ಮಾಡಬೇಡಿ ಅಂಡ್ ನೀನು ಮಕ್ಳಿಗೆ ಅವ್ರ ಅಪ್ಪನ ಬಗ್ಗೆ ಜಾಸ್ತಿ ನೆಗೆಟಿವ್ ಆಗಿ ಹೇಳ್ಬೇಡ ಅಂತ ಹೇಳ್ತಾಳೆ. ಆದ್ರೆ ಎಲ್ಲ ವಿಷಯನೂ ಸೈಡಲ್ಲಿ ಮಕ್ಳುಗಳು ಕೇಳಿಸ್ಕೋತಾರೆ. ಇದರಿಂದ ಮಕ್ಳಿಗೆ ಶಂಕರ್ ಪ್ರಸಾದ್ ಅವ್ರ ಅಪ್ಪ ಅಂತ ಗೊತ್ತಾಗುತ್ತೆ. ಆಗ ಮಕ್ಳು ಅವ್ರ ಅಪ್ಪ ಹತ್ರ ಹೋಗಿ ನಾವು ಇಷ್ಟ ದಿನ ನಿಮ್ನ PT ಟೀಚರ್ ಅಂತ ಅನ್ಕೊಂಡಿದ್ವಿ, ಆದ್ರೆ ಇವತ್ತು ನೀವು ನಮ್ಮ ಅಪ್ಪ ಅಂತ ಗೊತ್ತಾಯ್ತು. ಚಿಕ್ಕ ವಯಸ್ಸಿಂದ ಅಮ್ಮ ನಿಮ್ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾ ಇದ್ರು, ಆದ್ರೆ ಇಷ್ಟು ದಿನ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ನೀವೆಷ್ಟು ಒಳ್ಳೆಯವರು ಅಂತ ಗೊತ್ತಾಯ್ತು, ಬ್ಯಾಡ್ ಮಮ್ಮಿ ಅಂತ ಹೇಳ್ತಾರೆ. ಆಗ ಶಂಕರ್ ಯಾರೇ ಆದ್ರೂ ಅವ್ರ ಮುಂದೆ ಅವ್ರ ಅಪ್ಪಂಗೆ ಹೊಡೆದಾಗ ಕೋಪ ಬಂದೇ ಬರುತ್ತೆ. ಅಂಡ್ ನಿಮ್ಮ ಅಮ್ಮಂಗೂ ಅದೇ ಆಗಿರೋದು. ಅಂಡ್ ಇಲ್ಲಿ ನಿಮ್ಮ ಅಮ್ಮನ್ ತಪ್ಪೇನಿಲ್ಲ, ಈಗ ನೀವೇನ್ ಎದ್ರುಕೋಬೇಡಿ, ನಾವಿಬ್ರು ಒಂದಲ್ಲ ಒಂದಿನ ಒಂದಾಗೆ ಆಗ್ತೀವಿ ಅಂತ ಹೇಳ್ತಾನೆ. ಇವನ್ನೆಲ್ಲ ದೂರದಿಂದ ಹೀರೋಯಿನ್ ಅಪ್ಪ ಕೇಳಿಸ್ಕೊತಾನೆ. ಹೀಗೆ ಇದ್ರೆ ಇವನ್ನೆಲ್ಲರ ಜೊತೆ ಕ್ಲೋಸ್ ಆಗ್ತಾನೆ ಅಂತ ನೆಕ್ಸ್ಟ್ ಡೇ ಅವ್ನ ಮಗಳು ಮದ್ವೆ ಮಾಡಕ್ಕಂತ ಬ್ಯಾಂಗ್ಳೂರಿಂದ ಗಂಡನ್ ಕರೆಸ್ತಾನೆ. ಈ ಹುಡುಗನ ಹೆಸರು ವೆಂಕಿಗೌಡ ಅಂತ, ಇವನೊಬ್ಬ ಬಿಸ್ನೆಸ್ ಮ್ಯಾನು. ಇವನ್ ನೋಡ್ದಂತ ಹೀರೋಗೆ ಹೆವಿ ಕೋಪ ಬರುತ್ತೆ. ಆ ದಿನ ರಾತ್ರಿ ಅವನು ವೆಂಕಿ ಹತ್ರ ಹೋಗಿ ಶಶಿಗೆ ಇನ್ನ ನನ್ ಕಂಡ್ರೆ ಇಷ್ಟ, ನಮ್ಮ ಮೇಲಿರೋ ಕೋಪಕ್ಕೆ ಅವಳಿ ಮದ್ವೆಗೆ ಒಪ್ಕೊಂಡಿರ್ಬೋದು, ನೀನ್ ಸುಮ್ನೆ ನಮ್ಮಿಬ್ರು ಮಧ್ಯೆ ಬರಬೇಡ, ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಆದ್ರೆ ವೆಂಕಿ ಇಲ್ಲ ನೀನ್ ಹೇಳ್ತಾ ಇರ್ತಾಳ ಸುಳ್ಳು, ನಾನು ಹೋದ್ರೆ ಮದ್ವೆ ಆಗೇ ಹೋಗೋದಂತ ಹೇಳ್ತಾನೆ. ಆಗ ಶಂಕರ್ ಪ್ರಸಾದ್ಗೆ ಕೋಪ ಬಂದು ಎಣ್ಣೆ ಕುಡಿತಾನೆ. ಇಲ್ಲಿ ವೆಂಕಿ ಅವನ ಎಣ್ಣೆ ಕುಡಿಯೋ ಸ್ಟೈಲ್ ನೋಡಿ ನೀವೇನೇ ಅಲ್ವಾ ಅವರು ನಮ್ಮ ಬೆಂಗಳೂರಲ್ಲಿ B.Tech ಫೇಲ್ ಆಗಿ ಫಸ್ಟ್ ಟೈಮ್ ಕುಡಿಯಕ್ಕೆ ಬಂದಾಗ ನನಗೆ ಕುಡಿಯೋದು ಹೇಳ್ಕೊಟ್ಟವರು. ಆ್ಯಂಡ್ ಅವತ್ತು ನೀವು ಕೊಟ್ಟ ಮೋಟಿವೇಶನ್ ಇಂದಾನೆ ಇವತ್ತು ನಾನು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ, ನಿಮ್ಮನ್ನು ಅದಕ್ಕೆ ಒಂದು ಮಾಡೋ ಜವಾಬ್ದಾರಿ ನಂದು ಅಂತ ಹೇಳ್ತಾನೆ. ಆ್ಯಂಡ್ ಇದರಿಂದ ಗೊತ್ತಾಗೋದೇನಂದ್ರೆ ಇವ್ರ ಫ್ಲಾಶ್ ಬ್ಯಾಕ್ ಅಲ್ಲಿ ದೊಡ್ಡ ಫ್ರೆಂಡ್ಸ್. ಈಗ ವೆಂಕಿ ಎದ್ರುಕೋಬೇಡಿ, ನಿಮ್ಮಿಬ್ರು ಮಧ್ಯೆ ನಮ್ ಬರಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಒಬ್ಬ ಗೂಂಟ ಬರ್ತಾನೆ, ಸೆಕ್ಯೂರಿಟಿ ಅವನ್ನ ಇಟ್ಕೋತಾನೆ. ಅವಾಗ ವಿಷಯ ಶಂಕರ್ಗೆ ಗೊತ್ತಾಯ್ತು. ಶಂಕರ್ ಅವನ್ಗೆ ಚಿತ್ರಹಿಂಸೆ ಕೊಟ್ಟು ಯಾಕೆ ನೀವು GVRನ ಸಾಯಿಸ್ಬೇಕು ಅಂತ ಇದ್ದೀರಾ ಅಂತ ಕೇಳ್ತಾನೆ. ಆಗ ಅವನು ನಾವು ಸಾಯಿಸಕ್ ಬಂದಿದ್ದು GVRನಲ್ಲ, ಶಶಿರೇಖಾ ಮತ್ತೆ ಅವ್ನ ಮಕ್ಳನ ಅಂತ ಹೇಳ್ತಾನೆ. ಈಗ ಮೂವಿ ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಕೆಲವು ತಿಂಗಳ ಹಿಂದೆ ಪೊಲೀಸ್ ಇನ್ಸ್ಪೆಕ್ಟರ್ ವೀರೇಂದ್ರ ತಮ್ಮ ಡ್ರಗ್ಸ್ ತಗೊಂಡು ಒಂದು ಹುಡುಗಿನ ರೇಪ್ ಮಾಡಿ ಸಾಯಿಸಿರ್ತಾನೆ. ಆಗ ಕೋರ್ಟ್ ಇಂದ ಗಲ್ಗೇರಿಸಬೇಕು ಅಂತ ಆದೇಶ ಬರುತ್ತೆ. ಆಗ ವೀರೇಂದ್ರ ಅವನ ತಮ್ಮನ ಪೊಲೀಸ್ ಗಾಡಿಯಿಂದ ಬಿಡಿಸಿ ಗಾಡಿಲಿ ಅವರಿಬ್ರು ಎಸ್ಕೇಪ್ ಆಗ್ತಾರೆ. ಆಗ ದಾರಿ ಮಧ್ಯದಲ್ಲಿ ಅವರು ಕಾರಲ್ಲಿ ಇರುವಂತ ಶಶಿರೇಖನ್ನ, ನಾನೊಬ್ಬ ಪೊಲೀಸ್ ಆಫೀಸರು, ನನ್ ಗಾಡಿ ಕೆಟ್ಟೋಗಿದೆ, ಹಾಸ್ಪಿಟಲ್ ಅಲ್ಲಿ ನಮ್ಮ ಅಮ್ಮನ ಸರ್ಜರಿ ಇದೆ, ಪ್ಲೀಸ್ ನಮ್ಮನ್ನ ಹಾಸ್ಪಿಟಲ್ಗೆ ಡ್ರಾಪ್ ಮಾಡಿ ಅಂತ ಕೇಳ್ತಾನೆ. ಅಂಡ್ ಆ ಕಾರಲ್ಲಿ ಶಶಿರೇಖಾ ಮತ್ತೆ ಅವ್ರ ಮಕ್ಳು ಇರ್ತಾರೆ. ಇಲ್ಲಿ ಶಶಿರೇಖಾ ಮಗಳು ನ್ಯೂಸ್ ಪೇಪರ್ ಅಲ್ಲಿ ಅದೇ ರೇಪ್ ನ್ಯೂಸ್ ನ ಓದ್ತಾ ಇರ್ತಾಳೆ. ಆಗ ಶಶಿರೇಖಾ ನ್ಯೂಸ್ ಪೇಪರ್ ಅಲ್ಲಿ ಇರೋ ಫೋಟೋ ಈ ವ್ಯಕ್ತಿನ ಒಬ್ನೇ ಅಂತ ಅವಳ ಬಾಡಿ ಗಾರ್ಡ್ಗೆ ಮೆಸೇಜ್ ಆಗ್ತಾಳೆ. ಇಲ್ಲಿ ಗಾರ್ಡು ಅವ್ಳ ಲೊಕೇಶನ್ ನ ಟ್ರೇಸ್ ಮಾಡಿ ಇಬ್ರು ಅಂತಮ್ದಿನ ಹೊಡೆದಾಕಿ ಪೊಲೀಸಕ್ಕೆ ಕೊಡ್ತಾರೆ. ಇದರಿಂದ ವಿಜೇಂದ್ರ ಜೈಲ್ಗೆ ಹೋಗ್ತಾನೆ, ಅವನ ತಮ್ಮ ಗಲ್ಗೇರಿಸಿ ಸಾಯಿಸ್ತಾರೆ. ಅಂಡ್ ಅಂದಿನಿಂದ ವಿಜಯೇಂದ್ರನೇ ಇವನ್ನೆಲ್ಲ ಪ್ಲಾನ್ ಮಾಡಿ ಮಾಡಿಸ್ತಾ ಇರೋದು ಅಂತ ಹೇಳ್ತಾನೆ. ಈಗ ವಿಜಯೇಂದ್ರ ಮತ್ತೆ ಅವ್ನ ಗ್ಯಾಂಗು ಮತ್ತೆ ಮನೆ ಕಡೆ ಹೋಗಿ ಶಶಿರೇಖನ ಸಾಯಿಸಕ್ಕೆ ಅಂತ ಹೋಗ್ತಾರೆ. ಆಗ ನಮ್ಮ ಹೀರೋ ಸ್ಪೀಡ್ ಆಗಿ ಗಾಡಿ ಓಡಿಸ್ಕೊಂಡು ಮನೆ ಬರ್ತಾನೆ. ಈಗ ಶಂಕರ್ ಅವ್ರಷ್ಟು ಜನರ ಜೊತೆ ಫೈಟ್ ಮಾಡ್ತಾನೆ. ಆಗ ವಿಲನ್ನು, ನೀನ್ ಇವ್ರನ್ನ ಕಾಪಾಡ ಬಂದೆ, ಆದ್ರೆ ನಿಮ್ಮ ಅಮ್ಮನ್ ಕಾಪಾಡೋದು ಯಾರು ಅಂತ
ಅವ್ರ ಅಮ್ಮನ ಹತ್ರನೂ ಗೂಂಡಾಗಳನ್ನ ಕಳ್ಸಿರ್ತಾನೆ. ಆಗ ಆ ಗೂಂಡಾಗಳನ್ನೆಲ್ಲ ವೆಂಕಿ ಬಂದು ಹೊಡೆದಾಕ್ತಾನೆ. ಈಗ ಶಂಕರ್ ವಿಜಯೇಂದ್ರನ ಹೊಡೆದಾಕ್ತಾನೆ. ಅಂಡ್ ಇವೆಲ್ಲ ಆದ್ಮೇಲೆ ಶಶಿರೇಖಾ ಮತ್ತೆ ಶಂಕರ್ ಒಂದಾಗ್ತಾರೆ. ಅಂಡ್ ಅಲ್ಲಿಗೆ ಮೂವಿ ಹ್ಯಾಪಿ ಎಂಡಿಂಗ್ ಆಗುತ್ತೆ. ಸೊ ಇದಾಗಿತ್ತು ಈ ಮೂವಿಯ ಕತೆ. ಇನ್ನು ಮೂವಿ ಮಧ್ಯೆ ಸುಮಾರು ಕಾಮಿಡಿ ಸೀನ್ಗಳಿದಾವೆ. ಅವನ್ನೆಲ್ಲ ನೀವು ಮೂವಿ ನೋಡುವಾಗ ಎಂಜಾಯ್ ಮಾಡ್ತೀರಾ. ಸೊ ಇನ್ನು ಹೊಸ ಮೂವಿ ಎಕ್ಸ್ಪ್ಲನೇಷನ್ಗಾಗಿ ನನ್ನ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.